ಕೇಂದ್ರದಿಂದ ಕರ್ನಾಟಕಕ್ಕೆ ಚೊಂಬು ನೀಡಲಾಗಿದೆ ಎಂದು ಜಮೀರ್ ಅಹಮದ್ ಖಾನ್ ಆಕ್ರೋಶ. ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಜಮೀರ್ ಅಹಮದ್ ಖಾನ್. ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಕ್ಕಿದ್ದು ಬರೀ ಚೊಂಬು. ಎಲ್ಲರ ಖಾತೆಗೆ 15 ಲಕ್ಷ ಹಣ ಹಾಕುವ ಚೊಂಬು, ರೈತರ ಆದಾಯ ಡಬಲ್ ಮಾಡುವ ಚೊಂಬು, ತೆರಿಗೆ ಹಂಚಿಕೆಯಲ್ಲಿ ಚೊಂಬು, ನೆರೆ ಬರ ಪರಿಹಾರದಲ್ಲೂ ಚೊಂಬು. 27 ಜನ ಬಿಜೆಪಿ ಜೆಡಿಎಸ್ ಸಂಸದರು ರಾಜ್ಯಕ್ಕೆ ಕೇವಲ ಚೊಂಬೇ ಚೊಂಬು ಎಂಬುವ ಮೂಲಕ ಕೌಂಟರ್ ಮೇಲೆ ಕೌಂಟರ್ ನೀಡಿದ ಜಮೀರ್ ಅಹಮದ್ ಖಾನ್. 15 ಲಕ್ಷ ಅಕೌಂಟಲ್ಲಿ ಹಾಕ್ತೀನಿ ಅಂದರು, 15 ಪೈಸಾ ಅಕೌಂಟಲ್ಲಿ ಹಾಕಲಿಲ್ಲ. 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದರು, ಒಬ್ಬರಿಗೆ ಕೆಲಸ ಕೊಟ್ಟಿಲ್ಲ. ಏನು ದೇಶಕ್ಕೆ ಏನು ಮಾಡಿದಾರಂತ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ತೆರಿಗೆ ಹಣ ಹಂಚಿಕೆ, ಬರ ಪರಿಹಾರ ಅನುದಾನ ವಿಚಾರದಲ್ಲಿ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ, ಮೋಸ ಮಾಡ್ತಿದೆ ಎಂದು ಚಾಮರಾಜಪೇಟೆಯ ಮೈಸೂರು ಸರ್ಕಲ್ ಬಳಿ ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಚೊಂಬು ಹಿಡಿದು ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ಕಿದ್ದು ಕೇವಲ ಖಾಲಿ ಚೊಂಬು ಎಂದು ಕಾಂಗ್ರೆಸ್ ಪಕ್ಷದಿಂದ ವಿನೂತನವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕೆಎಂಡಿಸಿ ಚೇರ್ಮನ್ ಅಲ್ತಫ್ ಖಾನ್, ಚಂದ್ರಶೇಖರ್, ಡಿಸಿ ರಮೇಶ್, ರವಿಪ್ರಸಾದ್, ಕೌಸಿ ವಿನಾಯಕ್ ಹಾಗೂ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಪ್ರತಿಭಟನೆ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ಭಾರತೀಯರಿಗೆ ಅಚ್ಚೆ ದಿನ ನೀಡುತ್ತೇವೆ ಎಂದು ಹೇಳಿ ದೌರ್ಭಾಗ್ಯದ ದಿನಗಳನ್ನು ಮೋದಿ ಸರ್ಕಾರ ನೀಡಿದೆ. ಕನ್ನಡಿಗರಿಗೆ ಜಿಎಸ್ಟಿಯಲ್ಲೂ ವಂಚನೆಯಾಗಿದೆ. ನೇರ ಮತ್ತು ಬರ ಪರಿಹಾರ ನೀಡುವಲ್ಲಿಯೂ ಕೇಂದ್ರದಿಂದ ಅನ್ಯಾಯ ಆಗಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಗೋ ಬ್ಯಾಕ್ ಮೋದಿ ಅಂತ. ಕಾರಣ ಅಂದರೆ ಈ 10 ವರ್ಷ ಅವಧಿಯಲ್ಲಿ ಮೋದಿಯವರು ಏನು ಮಾಡಿದಾರಂತ ನಮಗೆಲ್ಲ ಗೊತ್ತೇ ಇದ್ದಂಗೆ. ಈಗ ಡೀಸೆಲ್ ಬೆಲೆ ಎಷ್ಟಾಗಿದೆ, ಗ್ಯಾಸ್ ಬೆಲೆ ಎಷ್ಟಾಗಿದೆ, ಪೆಟ್ರೋಲ್ ಬೆಲೆ ಎಷ್ಟಾಗಿದೆ. 15 ಲಕ್ಷ ಅಕೌಂಟಲ್ಲಿ ಹಾಕ್ತೀನಿ ಅಂದರು, 15 ಪೈಸಾ ಅಕೌಂಟಲ್ಲಿ ಹಾಕಲಿಲ್ಲ. ಎಲ್ಲ 140 ಕೋಟಿ ಜನಕ್ಕೆ 100 ಕೋಟಿ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ನಂಬಿಟ್ಟು 15 ಲಕ್ಷ ಬರ್ತಾರೆ ಅಂತ ಹೇಳ್ಬಿಟ್ಟು ಅಕೌಂಟನ್ನು ಓಪನ್ ಮಾಡಿದ್ರು. ಪಾಪ ಬಡವರು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಸುಮ್ಮನೆ ಅಕೌಂಟ್ ಓಪನ್ ಆಗೋಲ್ಲ. 500 ರೂಪಾಯಿ ಅಕೌಂಟ್ ಓಪನ್ ಮಾಡೋಕ್ಕೆ ಬೇಕಾಗ್ತದೆ. 500 ರೂಪಾಯಿ ಹಾಕಿ ಅಕೌಂಟ್ ಓಪನ್ ಮಾಡಿದ್ರೆ 15 ಲಕ್ಷ ಇಲ್ಲ, 15 ಪೈಸಾನೂ ಬಂದಿಲ್ಲ. ಹಾಗಾಗಿ ಯಾರಿಗೆ ಲಾಭ ಆಯ್ತಿದ್ದು? ಪಾಪ 100 ಕೋಟಿ ಜನ 500 ರೂಪಾಯಿ ಹಂಗೆ ಲೆಕ್ಕ ಮಾಡ್ಕೊಳ್ಳಿ, ಬ್ಯಾಂಕ್ ಅವರು ಲಾಭ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದರು, ಒಬ್ಬರಿಗೆ ಕೆಲಸ ಕೊಟ್ಟಿಲ್ಲ. ಏನು ದೇಶಕ್ಕೆ ಏನು ಮಾಡಿದಾರಂತ. ಈಗ ಡಾಲರ್ ರೇಟ್ ಇದ್ದಿದ್ದು ಎಷ್ಟು? ಮನಮೋಹನ್ ಸಿಂಗ್ ಕಾಲದಲ್ಲಿ ಡಾಲರ್ ರೇಟ್ ಇದ್ದಿದ್ದು 53 ರೂಪಾಯಿ. ಇವತ್ತು ಡಾಲರ್ ರೇಟ್ ಎಷ್ಟಾಗಿದೆ? 85 ರೂಪಾಯಿ ಆಗಿದೆ. ಈಗ ಡೀಸೆಲ್ ರೇಟ್ ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟಿತ್ತು? ಡೀಸೆಲ್ ಬೆಲೆ 53 ರೂಪಾಯಿ ಇತ್ತು. ಪೆಟ್ರೋಲ್ ಬೆಲೆ ಎಷ್ಟಿತ್ತು? 70 ರೂಪಾಯಿನೂ ಇತ್ತು. ಗ್ಯಾಸ್ ಬೆಲೆ ಎಷ್ಟಿತ್ತು? 413 ರೂಪಾಯಿ ಇತ್ತು. ಇವತ್ತು ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಆ ಟೈಮಲ್ಲಿ 2013ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಇದ್ದಿದ್ದು $141. ಅವಾಗ ಎಷ್ಟಿಗೆ ಡೀಸೆಲ್ ಮಾಡ್ತಾಯಿದ್ವಿ ನಾವು? 53 ರೂಪಾಯಿಗೆ ಡೀಸೆಲ್ ಮಾಡ್ತಾಯಿದ್ವಿ. ಪೆಟ್ರೋಲ್ 73 ರೂಪಾಯಿಗೆ ಮಾಡ್ತಾಯಿದ್ವಿ. ಗ್ಯಾಸ್ 400 ರೂಪಾಯಿಗೆ ಕೊಡ್ತಾಯಿದ್ವಿ. ಈಗ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಎಷ್ಟಿದೆ? $71 ಇದೆ. ಎಷ್ಟಕ್ಕೆ ಕೊಡಬೇಕು ಇವರು? ಕಡಿಮೆ ತಾನೇ ಕೊಡಬೇಕು. ಇವತ್ತು ಎಷ್ಟಕ್ಕೆ ಕೊಡ್ತಾವ್ರು? ಡೀಸೆಲ್ 103 ರೂಪಾಯಿ ಕೊಡ್ತಾವ್ರೆ. 413 ರೂಪಾಯಿ ಇದ್ದಿದ್ದು ಇವತ್ತು 1050 ರೂಪಾಯಿ ಮಾಡಿದ್ದಾರೆ. ಹಾಗಾಗಿ ಇವರಿಂದ ಏನೂ ನಮ್ಗೆ ಉಪಯೋಗ ಆಗಲ್ಲ ಅಂತೇಳ್ಬಿಟ್ಟು ಅವರು ನಮ್ಮ ರಾಜ್ಯಕ್ಕೆ ಫ್ಲಡ್ ಬಂದಿತ್ತು. ಎಲ್ಲ ಫ್ಲಡ್ಡಲ್ಲಿ ನಮ್ಮ ದುಡ್ಡು ಕೊಟ್ಟಿಲ್ಲ. ನಮ್ಮ ಕೊಡಬೇಕಾಗಿರೋ ತೆರಿಗೆ 50,000 ಕೋಟಿ, 53,000 ಕೋಟಿ ನಮ್ಮ ತೆರಿಗೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋದು ನಾವು ದಿಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವಿ, ಅದು ಕೊಟ್ಟಿಲ್ಲ. ಈಗ ನಮ್ಮ ರಾಜ್ಯದಿಂದ ಅವ್ರ ತೆರಿಗೆ ಹೋಗ್ತಾ ಇರೋದು 4 ಲಕ್ಷ ಕೋಟಿ. ನಾವು ಕೇಳ್ತಾ ಇರೋದಿಷ್ಟು ಕೇವಲ ಬರೀ 53,000 ಕೋಟಿ. ಆ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಗೋ ಬ್ಯಾಕ್ ಮೋದಿ.